ಪ್ರೀತಿಯ ವೀಕ್ಷಕರೆಲ್ಲರಿಗೂ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಹೇಗಿದೆ ಈ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನು ಗಮನಿಸೋಣ. ಮೊದಲನೇದಾಗಿ ತಿಂಗಳ ವಿಶೇಷತೆ, ಗ್ರಹದ ಸ್ಥಾನದ ಬದಲಾವಣೆಗಳನ್ನು ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು 14ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮೀನ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 29ನೇ ತಾರೀಕು ಅಂದರೆ ನಮಗೆ ಈ ವರ್ಷದ ಕೊನೆಯ ಹಿಂದಿನ ದಿವಸ ನಮಗೆ ಶನಿಗ್ರಹನು ತನ್ನ ಸ್ಥಾನವನ್ನು ಪರಿಚಲನೆ ಮಾಡ್ತಾ ಇದ್ದಾನೆ. 2.5 ವರ್ಷಗಳ ನಂತರದಲ್ಲಿ ಕುಂಭ ರಾಶಿಯಿಂದ ಮೀನ ರಾಶಿಗೆ. ಪ್ರಮುಖವಾಗಿ ಈ 2 ಗ್ರಹದ ಪರಿಚಲನೆಗಳು ಇರತಕ್ಕಂಥದ್ದು ಮಾರ್ಚ್ನ ತಿಂಗಳಲ್ಲಿ. ಜೊತೆಗೆ ಮಾರ್ಚ್ನಲ್ಲಿ ನಾವು ನೋಡ್ತಾ ಇದ್ದೇವೆ 29ನೇ ತಾರೀಕು ಅಮಾವಾಸ್ಯೆ ಏನಿದೆ, ಅಮಾವಾಸ್ಯೆಯ ಪರ್ವಕಾಲದಲ್ಲಿಯೇ ಒಂದು ರೀತಿಯಾಗಿ ಶನಿಗ್ರಹ ಬದಲಾವಣೆ ಆಗ್ತಾ ಇದ್ದಾನೆ. ನೋಡಿ, ಆದರೆ ಅಮಾವಾಸ್ಯೆ ತಿಥಿ ಆ ಥರದ್ದೆಲ್ಲ ಲೆಕ್ಕ ಬರೋದಿಲ್ಲ ಗ್ರಹಗಳ ಸ್ಥಾನ ಬದಲಾವಣೆಗೆ. ಒಂದು ರೀತಿಯಾಗಿ ಒಂದಷ್ಟು ಜನ ತಲೆಗೆ ತುಂಬ್ಕೊಂಬಿಟ್ಟಿದ್ದಾರೆ, ಇವು ಅಮಾವಾಸ್ಯೆ, ಶನಿ ಬೇರೆ ಬದಲಾವಣೆ ಆಗ್ತಾ ಇದೆ, ಅಮಾವಾಸ್ಯೆ ದಿವಸ ಶನಿ ಒಂದು ಮೀನ ರಾಶಿಗೆ ಹೋಗ್ತಾ ಇರೋದ್ರಿಂದ ಇನ್ನೇನಾದರೂ ಸಮಸ್ಯೆಗಳು ಬರುತ್ತಾ ನಮ್ಮ ಜೀವನಕ್ಕೆ ಅಂತ ಹಲವು ಜನರು ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ತೊಂದರೆಗಳು ಕೊಡಬಾರ್ದು ಕಾಟ ಯಾರಿಗೂ ಅಂಥೇಳಿ ಈಗಾಗಲೇ ಜನವರಿ 11ನೇ ತಾರೀಕಿನಂದು ನಾವು ಶನಿ ಮಹಾಯಾಗವನ್ನು ಮಾಡಿದ್ವಿ. ಹಲವಾರು ಜನ ಅದರಲ್ಲಿ ಪೂಜೆನೂ ಸಹ ಮಾಡಿಸ್ಕೊಂಡಿದ್ದೀರಿ. ಪೂಜೆ ಮಾಡಿಸಿಕೊಂಡಿರುವಂಥವ್ರು ಯಾರೂ ಹೆದರುವಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮ್ಗೆ ಈಗಾಗಲೇ ಎಷ್ಟೋ ಜನಕ್ಕೆ ರಕ್ಷಾ ಪ್ರಸಾದಗಳು ಸಹ ಎಲ್ಲ ಬಂದು ಸೇರಿದ್ದಾವೆ. ಅದನ್ನೆಲ್ಲ ತಾವೆಲ್ಲ ಉಪಯೋಗಿಸ್ಕೊಳ್ತಾ ಸಂತೋಷವಾಗಿದ್ದೀರಿ ಅನ್ನೋದು ನಮ್ಮ ಭಾವನೆ. ಇನ್ನು ಈ ತಿಂಗಳ ವಿಶೇಷ ಅಂತ ಹೇಳಿದ್ರೆ 30ನೇ ತಾರೀಕಿನಂದು ನಮಗೆ ಹೊಸ ವರ್ಷ ಪ್ರಾರಂಭ, ಹೊಸ ದಿನ ಪ್ರಾರಂಭ. ನಮ್ಮಲ್ಲೆಲ್ಲವೂ ಸಹ ನೂತನವಾದಂತಹ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೀವನವನ್ನು ಅನುಭವಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವರ್ಷ ಏನಿದೆ, ಹೊಸ ವರ್ಷ ನಮಗೆ ಶುರುವಾಗ್ತಾ ಇರೋದು ಶ್ರೀ ಕ್ರೋಧಿನಾಮ ಸಂವತ್ಸರವು 29ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಮುಗಿದು ನೆಕ್ಸ್ಟ್ ಶುರುವಾಗ್ತಾ ಇರತಕ್ಕಂತಹದ್ದು ಭಾನುವಾರದ ದಿವಸ 30ನೇ ತಾರೀಕು 3ನೇ ತಿಂಗಳು 2025ರ ಶುಭ ಭಾನುವಾರದ ದಿವಸ ಪಾಲ್ಗುಣ ಮಾಸವು ಮುಗಿದು ಚೈತ್ರ ಮಾಸದ ಶುರುವಾಗ್ತಾ ಇದೆ. ಚೈತ್ರ ಮಾಸ ಯಾವ ಸಂವತ್ಸರ ಅಂತ ಹೇಳಿದ್ರೆ ಶ್ರೀ ವಿಶ್ವಾವಸು ಸಂವತ್ಸರವು ಶುರುವಾಗ್ತಾ ಇದೆ. ಇನ್ನೇನು ಆದಷ್ಟು ಶೀಘ್ರದಲ್ಲಿಯೇ ಆ ಯುಗಾದಿ ಭವಿಷ್ಯವನ್ನು ಸಹ ನಾವು ನಿಮ್ಮ ಮುಂದೆ ಪ್ರಚುರಪಡಿಸ್ತೀವಿ. ಹಾಗಾಗಿ ಅದನ್ನು ಸಹ ನೀವು ನೋಡಿ ಸಂತೋಷ ಪಡಬಹುದು. ಯಾವ್ಯಾವ ರಾಶಿಗಳಿಗೆ ಅನುಕೂಲ, ಯಾವ್ಯಾವ ರಾಶಿಗಳಿಗೆ ಅನಾನುಕೂಲ ಅನ್ನುವಂತಹ ಸಂಪೂರ್ಣವಾದ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ಸಹ ನೋಡಿ ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರದ ದಾರಿ ಕಂಡುಹಿಡ್ಕೊಳ್ಳಿ, ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಒಂದು ವಿಶೇಷ ಅಂತಂದರೆ 29ನೇ ತಾರೀಕು ಏನಿದೆ ವರ್ಷದ ಕೊನೆಯ ಅಮಾವಾಸ್ಯೆ. 29ನೇ ತಾರೀಕಿನಂದು ವರ್ಷದ ಕೊನೆ ಅಮಾವಾಸ್ಯೆ ಏನಿದೆ, ಆ ಅಮಾವಾಸ್ಯೆಯ ಪ್ರಯುಕ್ತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸಾಗಬೇಕು, ಕಾರ್ಯಸಿದ್ಧಿಯಾಗಬೇಕು. ಈ ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷಗಳು ಅದೆಲ್ಲವೂ ಸಹ ನಿವಾರಣೆ ಆಗಿ ಜೀವನದಲ್ಲೊಂದಿಷ್ಟು ಏಳಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಸರ್ವ ಕಾರ್ಯಸಿದ್ಧಿ ಮೂಲಿಕ ತಾಯತವನ್ನು ಇದೇ ಕಾತ್ಯಾಯನ ಅಮಾವಾಸ್ಯೆ ಅಂದರೆ 29ನೇ ತಾರೀಕು 3ನೇ ತಿಂಗಳು 2025ರ ಅಮಾವಾಸ್ಯೆ ಎಂದು ಮಾಡ್ತಾ ಇದ್ದೇವೆ. ಆ ಮಾಡುವಂತಹ ಪರ್ವಕಾಲಕ್ಕೆ ನೀವುಗಳು ಸಹ ಆ ತಾಯ್ತಗಳು ಏನಾದರೂ ಬೇಕಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಅಮಾವಾಸ್ಯೆಯ ನಂತರದಲ್ಲಿ, ಪೂಜೆಯ ನಂತರದಲ್ಲಿ ನಿಮ್ಮ ಮನೆಗೆ ಆ ಒಂದು ತಾಯ್ತವು ಬಂದು ತಲುಪತ್ತೆ. ಅದನ್ನು ಬಲಗಡೆ ತೋಳಿಗಾಗಲಿ ಅಥವಾ ಕತ್ತಿಗಾಗಲಿ ಕಟ್ಕೊಂಡ್ರೆ ಬಹಳ ಅನುಕೂಲತೆಗಳು, ನಿಮಗೆ ಸರ್ವ ಕಾರ್ಯ ಸಿದ್ಧಿಯೂ ಆಗುತ್ತೆ. ಮನಸ್ಸಂಕಲ್ಪಿತ
ಕೆಲಸ ಕಾರ್ಯಗಳು ಸಹ ನಡೆಯೋದಕ್ಕೆ ಶುರುವಾಗುತ್ತೆ. 29ನೇ ತಾರೀಕು ಅಮಾವಾಸ್ಯೆ ದಿವಸ ಅದನ್ನು ಮಾಡಿಸ್ಕೊಳ್ಳೋದು ಮರಿಬೇಡಿ. ಈಗಾಗಲೇ ತುಂಬ ಜನ ಮಾಡಿಸ್ಕೊಂಡು ತುಂಬ ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾ ಇದ್ದೀರಾ. ಒಳ್ಳೆ ರೀತಿಯ ಒಂದು ಮಾತುಗಳು ನಿಮ್ಮ ಕಡೆಯಿಂದ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಅದನ್ನು ಪುನಃ ಇದೇ ಒಂದು ಕಾತ್ಯಾಯನ ಅಮಾವಾಸ್ಯೆಗೆ ಮಾಡಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಬಲು ವಿಶೇಷವಾಗಿ ನಮಗೆ ಹೊಸ ವರ್ಷ ಬರ್ತಾ ಇದೆ. ನಮ್ಮೆಲ್ಲರಿಗೂ ಹೊಸ ದಿನಗಳು ಶುರುವಾಗಲಿ, ಯಾವುದೇ ರಾಶಿಯವರೆಗೂ ತೊಂದರೆ ತಾಪತ್ರೆಗಳು ಕಡಿಮೆ ಆಗಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಒಂದು ಮುಂಚಿತವಾಗಿಯೇ ನೂತನ ಸಂವತ್ಸರ ಶ್ರೀ ವಿಶ್ವಾವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಶುಭ ಆಶೀರ್ವಾದಗಳನ್ನು ಸಹ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ, ನೆಮ್ಮದಿದಾಯಕವಾಗಿರಲಿ. ನೀವು ಬದುಕಿ 4 ಜನರನ್ನು ಬದುಕೋಕ್ಕೂ ಅವಕಾಶ ಮಾಡಿಕೊಡಿ. ಪ್ರಕೃತಿನಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಅದೆಲ್ಲವೂ ಸಹ ನಿವಾರಣೆಯಾಗಿ ನಿಮ್ಮ ಬದುಕು ಸೌಖ್ಯದಾಯಕವಾಗಿರಲಿ ಅನ್ನೋದು ನಮ್ಮ ಉದ್ದೇಶ. ಅದನ್ನೊಂದು ಸರಿಯಾದ ಕ್ರಮದಲ್ಲಿ ಮಾಡಿಕೊಳ್ಳಿ. ಇನ್ನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಹೊಸ ವರ್ಷ ಅಂತ ಬರ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನಮಗೆ ಶನಿ ಫಲ ಮತ್ತು ಗುರುಫಲ ಎರಡೂ ಸಹ ಮುಖ್ಯವಾಗ್ತದೆ. ಶನಿ ಬಲ ಮತ್ತು ಗುರುಬಲಗಳನ್ನು ನೋಡಿಕೊಂಡು ಜೀವನ ಸಾಗಿಸುವಂಥವರು ತುಂಬ ಜನ ಇರ್ತಾರೆ. ಹಾಗಾಗಿ ಆ ಶನಿ ಮತ್ತು ಗುರುವಿನ ಫಲಾನುಫಲಗಳು ಈಗಾಗಲೇ ಶನಿ ಫಲಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಪುನಃ ಮತ್ತೆ ಅದೇ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಶನಿ ಗೋಚಾರ ಫಲ 2025ರಿಂದ 27 ಈ ವಿಡಿಯೋಗಳು ಸಹ ಬರುತ್ತವೆ. ಇನ್ನು ಗುರು ಅಂತ ಬಂದಾಗ ಇನ್ನೊಂದು ಸ್ವಲ್ಪ ತಡವಾಗಿ ನಿಮಗೆ ಗುರುವಿನ ಅನುಗ್ರಹವಿರುವಂತಹ ಒಂದು ವಿಡಿಯೋಗಳು ಬರುತ್ತವೆ. ಯಾರು ಸಹ ಒಂದು ಆತ್ರ ಪಟ್ಕೊಳ್ಳೋದು ಬೇಡ, ನಿಧಾನವಾಗಿ ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ತಾ ಬನ್ನಿ. ಇನ್ನು ಗುರು ಅಂತ ಬಂದ ಸಂದರ್ಭಕ್ಕೆ ಏನು ನಾವು ಶನಿಯಾಗವನ್ನು ಮಾಡಿದ್ವಿ ಅದೇ ರೀತಿಯಾಗಿ ಗುರುಬಲ ಮನುಷ್ಯನಿಗೆ ಬಹಳ ಮುಖ್ಯ. ಗುರುಬಲ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಅಭ್ಯುದಯ, ಏಳಿಗೆ, ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ, ಮದುವೆ ಆಗಬೇಕಾ, ಉಪನಯನ ಆಗಬೇಕಾ, ನಾಮಕರಣಾದಿಗಳಾಗಬೇಕಾ, ನಿಷೇಕ ಆಗಬೇಕಾ, ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೂ ಸಹ ಗುರುಬಲ ಮುಖ್ಯ. ಕೆಲಸವಿಲ್ಲದೆ ಇದ್ದರೆ, ಕೆಲಸ ಸಿಗಬೇಕು ಅಂತಂದರೆ, ಕೆಲಸದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ಬೇಕು ಅಂದರೆ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಗುರುಬಲ ಬಹಳ ಮುಖ್ಯ. ಅಂತಹ ಗುರುಬಲ ಎಂತೆಂಥದ್ದೋ ರಾಶಿಗಳಿಗೆ, ಎಂತೆಂಥದ್ದೋ ನಕ್ಷತ್ರಗಳಿಗೆ, ಕೆಲವೊಮ್ಮೆ ಹೇಗೆ ರಾಜರ ಹಾಗಿದ್ದರೂ ಸಹ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಹೀನಾಯ ಪರಿಸ್ಥಿತಿಯನ್ನು ತಲುಪಬೇಕಾಗ್ತದೆ. ಹಾಗಾಗಿಯೇ 12 ರಾಶಿಯವರು ಸಹ ಇವ್ರು ಮಾತ್ರ ಮಾಡ್ಕೊಳ್ಳಿ, ಅವ್ರು ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರಲ್ಲ. ಗುರುಬಲ ಇದ್ದವರು ಸಹ ಮಾಡಿಕೊಂಡ್ರೆ ಇನ್ನಷ್ಟು ಹೆಚ್ಚಿನ ಬಲಗಳು ಪ್ರಾಪ್ತಿಯಾಗತ್ತೆ. ಗುರುಬಲ ಇಲ್ಲದೇ ಇದ್ದಂಥವರು ಒಂದು ಗುರುಯಾಗದಲ್ಲಿ ನಿಮ್ಮ ಪೂಜೆಯನ್ನು ಮಾಡಿಸಿದರೆ ಗುರುವಿನ ಶ್ರೀರಕ್ಷೆ ಸಿಗತ್ತೆ. ಹಾಗಾಗಿ 12 ರಾಶಿಯವರು ಸಹ ಗುರುವಿನ ಫಲಾನುಫಲಗಳನ್ನು ಪಡ್ಕೊಳ್ಳೋದಕ್ಕೆ ನೀವು ಮೇ 14ನೇ ತಾರೀಕಿನಂದು ನಡೆಯುವಂತಹ ವಿಶೇಷವಾದ ಗುರು ಮಹಾಯಾಗದ ಒಂದು ವಿಶೇಷ ಸಂದರ್ಭ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವನ್ನು ಕಳಿಸಿ ಬುಕ್ ಮಾಡ್ಕೊಳ್ಳಿ. ಅದಕ್ಕೆ 333 ರೂಪಾಯಿಯ ಶುಲ್ಕವಿರುತ್ತೆ ಒಬ್ಬರಿಗೆ. ಅದಾದ ನಂತರ ಯಾಗದ ನಂತರ ಗುರುವಿನ ಶ್ರೀರಕ್ಷೆ ಇರುವಂತಹ ಪ್ರಸಾದಗಳು, ಅಕ್ಷತ ಪ್ರಸಾದ ಇರುವಂಥದ್ದಿರಬಹುದು, ಅದೇ ರೀತಿಯ ಗುರುವಿನ ರಕ್ಷ ಪ್ರಸಾದ ಇರುವಂಥದ್ದು ಅದೆಲ್ಲವೂ ಸಹ ನಿಮ್ಮ ಮನೆಗೆ ಬಂದು ತಲುಪತ್ತೆ. ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ಕಂಡುಹಿಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ, ಎಲ್ಲ ಎಚ್ಚರಿಕೆಯನ್ನು ನೀವು ವಹಿಸಬೇಕು, ಯಾವ ಸಂದರ್ಭ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ನೋಡೋಣ. ಕನ್ಯಾ ರಾಶಿಯವರು ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ಮಾರ್ಚ್ನ ತಿಂಗಳಲ್ಲಿ ಒಂದಿಷ್ಟು ಅನುಕೂಲತೆಗಳು ಜಾಸ್ತಿ ಕಾಣಿಸುತ್ತವೆ. ನಿಮ್ಮನ್ನು ಒಂದು ರೀತಿ ಅಪನಿಂದನೆಗಳನ್ನು ಮಾಡಿದ್ರು, ಒಂದು ರೀತಿ ಕಡೆಗಣಿಸಿದ್ರು, ಒಂದು ಅವಮಾನಗಳನ್ನು ಮಾಡಿಬಿಟ್ಟಿದ್ರು. ಕನ್ಯಾ ರಾಶಿಯವರ ಕಣ್ಣೀರು ಹೇಳೋಕ್ಕೆ ಸಾಧ್ಯವಿಲ್ಲ. ಆಂತರ್ಯದಲ್ಲಿ ಬಹಳ ದುಃಖಗಳನ್ನು ಇಟ್ಕೊಂಡು, ನೋವುಗಳನ್ನು ಇಟ್ಕೊಂಡು ಹೊರಗಡೆ ಮಾತ್ರ ನಗುವಿನ ಮುಖಚರಹೆಯನ್ನು ಹಾಕ್ಕೊಂಡಿರ್ತಾರೆ. ಆದರೆ ಅದೆಲ್ಲವೂ ಸಹ ಒಂದು ಹಂತಕ್ಕೆ ಮುಕ್ತಾಯವಾಗ್ತದೆ ಕನ್ಯಾ ರಾಶಿಯವರಿಗೆ ಮಾರ್ಚ್ನ ತಿಂಗಳಲ್ಲಿ. ಈ ಒಂದು ಕೊನೆಯ ತಿಂಗಳು ನಮಗಿನ್ನೇನು ಹೊಸ ವರ್ಷ 29ನೇ ತಾರೀಕಿನಿಂದ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಪ್ರಾರಂಭವಾಗ್ತದೆ. ಕ್ರೋಧಿನಾಮ ಸಂವತ್ಸರವು ಮುಗಿದು, ಫಾಲ್ಗುಣ ಮಾಸವು ಮುಗಿದು, ಫಲಾನುಫಲಗಳು ನಿಮಗೆ ಅತ್ಯಂತ ಶುಭ ರೀತಿಯಾಗಿಯೇ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಒಂದು ತಿಂಗಳು.
ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದು. ಹೆಣ್ಮಕ್ಳಿಗೆ ಆರೋಗ್ಯ ಸುಧಾರಣೆ ಆಗುತ್ತೆ. ನೂತನ ವಸ್ತ್ರಾಭರಣಗಳನ್ನು ಖರೀದಿ ಮಾಡ್ತೀರಿ. ನೂತನವಾದಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದಕ್ಕೂ ಸಹ ಈ ತಿಂಗಳು ಬಹಳ ಸಕಾಲ ಅಂತಲೇ ಹೇಳಬಹುದು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಬಟ್ ಆದರೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ನಿಮ್ಮ ಜಾತಕದ ದಶಾಭುಕ್ತಿಯ ಆಧಾರವನ್ನೂ ಸಹ ತೆಗೆದುಕೊಳ್ಳೋದು ತುಂಬಾ ಉತ್ತಮವಾದದ್ದು. ಎಲ್ಲರೊಟ್ಟಿಗೂ ಬಹಳ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳ್ಮೆಯನ್ನು ಮೀರಿ ವರ್ತನೆ ಮಾಡೋಕ್ಕೆ ಹೋಗೋದು ಬೇಡ. ತುಂಬ ತೊಂದರೆಗಳನ್ನು ಅನುಭವಿಸ್ಬಿಡ್ಬೇಕಾಗತ್ತೆ. ಏನೇ ಆಗಲಿ ಮನುಷ್ಯ ತಾಳ್ಮೆ ಇಟ್ಕೊಂಡು ತಾಳ್ಮೆಯಿಂದ ಹೆಜ್ಜೆ ಹಾಕಿದರೇನೇ ಜೀವನ ಸಂತೋಷ. ಇಲ್ಲ ಅಂತ ಹೇಳಿದರೆ ಬಹಳ ಕಷ್ಟ, ಬಹಳ ನಷ್ಟಗಳನ್ನು ಅನುಭವಿಸಬೇಕು. ತಾಳ್ಮೆ ರಹಿತವಾದಂತಹ ಜೀವನ ನಿಮಗೇನೆ ಯಾವತ್ತಿದ್ರೂ ಕೊಡಲಿಕ್ಕಾಗುತ್ತೆ. ಹುಷಾರು. ವ್ಯವಹಾರದಲ್ಲಿ ಒಂದು ಸ್ವಲ್ಪ ಜಾಣತನವನ್ನು ಉಪಯೋಗಿಸಿ. ಯತ್ನಿಸಿದ ಕಾರ್ಯಗಳು ಸುಲಭವಾಗಿ ಕೈಗೂಡುತ್ತೆ. ಒಳ್ಳೆ ರೀತಿಯಲ್ಲಿ ಶನಿ ಅನುಗ್ರಹ ಇದೆ, ಗುರು ಅನುಗ್ರಹ ಇದೆ, ಗುರುವಿನ ದೃಷ್ಟಿ ಇದೆ, ಶನಿ ಷಷ್ಠಶನಿಯ ಪ್ರಭಾವ ಚೆನ್ನಾಗೇ ಇದೆ. ಕನ್ಯಾ ರಾಶಿಯವರಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಸಹ ಇರತಕ್ಕಂಥದ್ದು. ಅದಾದ ನಂತರ 29ನೇ ತಾರೀಕು ಸಪ್ತಮ ಸ್ಥಾನಕ್ಕೆ ಹೋಗ್ತಾನೆ. ಅಂತಹ ಕೆಡಕನ್ನೇನು ಶನಿ ಮಾಡಲಾರ. ನೀವು ಒಂದು ಸ್ವಲ್ಪ ಸೋಂಬೇರಿಗಳಾಗಿ ಹೋಗ್ತೀರಿ. ಅನಾವಶ್ಯಕವಾದಂತಹ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಕ್ಕೊಳ್ತೀರಿ. ಬಟ್ ಅದೆಲ್ಲ ನೋಡ್ಕೊಂಡು ಬಿಡಿಸ್ಕೊಳ್ತಾ ಹೋಗಿ. ಜೀವನ ಅಂದ್ರೇ ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಒಂದರಲ್ಲಿ ಸಿಕ್ಕಾಕ್ಕೊಳ್ತೀವಿ, ಒಂದನ್ನು ಬಿಡಿಸ್ಕೋಬೇಕು, ಒಂದರಲ್ಲಿ ಪುನಃ ಸಿಕ್ಕಾಕ್ಕೊಳ್ತೀವಿ, ಒಂದನ್ನು ಮತ್ತೆ ಪುನಃ ಬಿಡಿಸ್ಕೊಳ್ಳೇಬೇಕು. ಈ ರೀತಿಯಾಗಿ ನಾವು ಜೀವನನ ಮಾಡ್ಕೊಳ್ತಾ ಹೋಗಬೇಕು. ನಿಮ್ಮಲ್ಲಿ ಮನಸ್ಸಿನಲ್ಲಿರುವಂತಹ ಬೇಸರವಾಗಿರಬಹುದು, ಹತಾಶೆಯಾಗಿರಬಹುದು, ಅವೆಲ್ಲವೂ ಈ ತಿಂಗಳು ಬಹಳ ಕಡಿಮೆಯಾಗಿ ಹೋಗುತ್ತೆ. ನೂತನ ಸಾಲದ ಪ್ರಯತ್ನಗಳು ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಶ್ರಮ ಬುದ್ಧಿವಂತಿಕೆಯಿಂದ ಈ ತಿಂಗಳು ನಿಮಗೆ ಕಾರ್ಯಸಿದ್ಧಿ ಆಗೋದಾಗುತ್ತೆ. ಮೇಲಧಿಕಾರಿಗಳಲ್ಲಿ ಇದ್ದಂತಹ ಗೊಂದಲಗಳು, ಮೇಲಧಿಕಾರಿಗಳು ಕೊಡ್ತಾ ಇದ್ದಂತಹ ಕಿರುಕುಳಗಳು, ಕಾರ್ಯಕ್ಷೇತ್ರದಲ್ಲಿ ಇದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಕನ್ಯಾ ರಾಶಿಯವರಿಗೆ ಅತ್ಯದ್ಭುತವಾದಂತಹ ಶುಭ ಫಲಗಳೇ ತುಂಬಿದ್ದಾವೆ. ಕೊನೆಯ ತಿಂಗಳು, ಕೊನೆಯ ದಿನಗಳು, ವರ್ಷದ ಕೊನೆಯ ತಿಂಗಳು, ವರ್ಷದ ಕೊನೆಯ ದಿನಗಳು ನಿಮಗೆ ಅದೃಷ್ಟವೋ ಅದೃಷ್ಟ. ಅದನ್ನು ಅದೇ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಮೇ 14ನೇ ತಾರೀಕು ಮಾಡ್ತಾ ಇರತಕ್ಕಂತಹ ಗುರು ಮಹಾಯಾಗದಲ್ಲಿ ನಿಮ್ಮ ಹೆಸರಿನಲ್ಲಿ ಒಂದು ಸಣ್ಣ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಗುರು ರಕ್ಷೆಯನ್ನು ತಂದು ನೀವು ಕಟ್ಕೊಳ್ಳಿ ಮತ್ತು ಗುರು ಅಕ್ಷತೆಯನ್ನು ಪ್ರತಿನಿತ್ಯ ಉಪಯೋಗಿಸ್ಕೊಳ್ತಾ ಬನ್ನಿ. ಅದರಿಂದ ನಿಮಗೆ ಹೆಚ್ಚಿನ ಒಂದು ಶುಭದಾಯಕವಾಗಿರುವಂತಹ ಅನುಕೂಲತೆಗಳೇ ಸಿಗುತ್ತವೆ. ಎಲ್ಲರಿಗೂ ಸಹ ದೈವದ ಅನುಗ್ರಹ ಉಂಟಾಗತ್ತೆ ಅಂತ ಹೇಳ್ತಾ, ಈ ಒಂದು ತಿಂಗಳು ನಿಮಗೆ ಏನು ಬಯಸಿದ್ದೆಲ್ಲ ಬರ್ತಕ್ಕಂಥದ್ದು. ಹಣಕಾಸಿನ ವಿಚಾರ ಚೆನ್ನಾಗಾಗುತ್ತೆ, ಆರೋಗ್ಯ ವಿಚಾರ ಚೆನ್ನಾಗಾಗುತ್ತೆ, ಕೌಟುಂಬಿಕ ವಿಚಾರಗಳಲ್ಲಿ ಪ್ರಗತಿ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ, ಕಿರುಕುಳಗಳಿಂದ ದೂರ ಆಗ್ತೀರಿ, ಅಪನಿಂದನೆಗಳಿಂದ, ಅಪಕೀರ್ತಿಗಳಿಂದ, ಅಪಪ್ರತಿಷ್ಠೆಗಳಿಂದ, ಅಪಮಾನಗಳಿಂದ, ಅವಮಾನಗಳಿಂದ ದೂರ ಆಗ್ತೀರಿ. ಯಶಸ್ಸು ಕನ್ಯಾ ರಾಶಿಯವರಿಗೆ ಈ ತಿಂಗಳು ಶುಭವಾಗಿದೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕಂದರೆ ಈಗ ಹೇಳುವಂಥ ಪರಿಹಾರದ ಕ್ರಮಗಳನ್ನು ಅನುಸರಿಸಿ ಶುಭವಾಗಲಿ ಅಂತ ಹೇಳ್ತಾ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಆಸರೆಯಾಗಿರಿ. ಇನ್ನೇನು ಬೇಸಿಗೆ ಸುಡು ಬಿಸಿಲು ನಮ್ಮನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ವಿಪರೀತವಾದ ಬೇಸಿಗೆಯ ಬಿಸಿಲು, ವಿಪರೀತ ಮಳೆ ನೋಡಿದ್ವಿ, ವಿಪರೀತ ಚಳಿ ನೋಡಿದ್ವಿ, ಈಗ ವಿಪರೀತ ಬಿಸಿಲನ್ನು ಪುನಃ ನೋಡ್ತಕ್ಕಂತಹ ಕಾಲ ಇದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಒಂದು ಬದುಕುಗಳನ್ನು ಮಾತ್ರ ಅಲ್ಲ, ಪ್ರಕೃತಿಯನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವಿಡುವಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣಕ್ಕೆ ಉಳಿಸುತ್ತೆ, ಅವುಗಳ ಪ್ರಾಣಕ್ಕೆ ಒಂದು ಪುಣ್ಯವನ್ನು ತಂದುಕೊಡುತ್ತೆ, ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆ ಸಹಕಾರಗಳ ಪುಣ್ಯದ ಫಲಗಳು ನಿಮಗೇ ಸಿಗುತ್ತೆ. ಆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಆದ್ದರಿಂದ ನಿಮ್ಮ ಜೀವನಕ್ಕೆ ತಾನೇ ಒಳ್ಳೆಯದಾಗುತ್ತೆ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿ, ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು, ಇನ್ನಿತರ ಜೀವ ಸಂಪತ್ತುಗಳಿಗೆ ಆಹಾರವನ್ನು, ಆಸರೆಯನ್ನು ಕೊಡೋದನ್ನು ನೋಡಿ ನೀವೇ ಸಂತೋಷ ಪಡ್ಬೋದು. ಅವತ್ತು ನಾನು ಬೆಳೆಸಿದಂತಹ ಹಲಸಿನ ಮರ ಇವತ್ತೊಂದು 5 ವರ್ಷ ಆಗಿದೆ, ಹಣ್ಣುಗಳನ್ನು ಕೊಡ್ತಿದೆ. ಇನ್ಯಾವುದೋ ಪ್ರಾಣಿಗಳು ತಿನ್ಕೊಂಡು ಆರಾಮಾಗಿದ್ದಾವೆ, ನೇರಳೆ ಹಣ್ಣನ್ನು ನೋಡ್ಬೋದು.
ಅಲ್ವಾ? ಎಷ್ಟು ಮರಗಳಿದ್ದಾವೆ, ಅದನ್ನೆಲ್ಲ ಸಾಧ್ಯವಾದ ಕಡೆಗಳು ನೆಟ್ಟು ಪೋಷಣೆ ಮಾಡಿಸುವಂತಹ ಕೆಲಸವನ್ನು ಮಾಡಿ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ. ಆಧ್ಯಾತ್ಮಿಕವಾದ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಈ ತಿಂಗಳು ಪೂರ್ತ ನೀವು ಮಾಡಬೇಕಾಗಿರುವಂಥದ್ದು ವಿಷ್ಣು ಸಹಸ್ರ ನಾಮಾವಳಿಯನ್ನು ಪಠಣ ಮಾಡಿ. ವಿಷ್ಣು ಸಹಸ್ರ ನಾಮಾವಳಿಯನ್ನು ಪಠಣ ಮಾಡ್ತಾ ಬನ್ನಿ, ಹೆಚ್ಚಿನ ಶುಭ ಫಲಗಳನ್ನು ಅನುಭವಿಸಬಹುದು. ನಿಮ್ಮೆಲ್ಲರಿಗೂ ಸಹ ವಿಷ್ಣು ದೇವರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದಗಳನ್ನು ಸಹ ತಿಳಿಸ್ತಾ ಇದ್ದೇವೆ. ಶುಭವಾಗಲಿ, ಮಂಗಳವಾಗಲಿ ಅಂತ ಹೇಳ್ತಾ ಈ ಒಂದು ಕನ್ಯಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.